ಜಿಲ್ಲಾಡಳಿತ ಬೀದರ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಿಲ್ಲಾ ಪಂಚಾಯತ್ ಹಾಗೂ ಬೀದರ್ ಜಿಲ್ಲಾ ವಿಶ್ವಕರ್ಮ ಸಮಾಜ ಸಮಿತಿ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ವಿಶ್ವಕರ್ಮ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಬಹಳ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಲಾಯಿತು. ಇದೇ ಕಾರ್ಯಕ್ರಮದಲ್ಲಿ ರೇಷ್ಮೆ ಕೃಷಿ ಇಲಾಖೆಯ ನಿವೃತ್ತ ಅಧಿಕಾರಿ ಭೀಮೇಶ್ ಪಾಂಚಾಳ್ ಅವರು ವಿಶೇಷ ಉಪನ್ಯಾಸ ನೀಡಿದರು. ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಶ್ರೀನಿವಾಸ ಮಹಾಸ್ವಾಮಿಗಳು, ಅಡವಿಲಿಂಗ ಮಹಾರಾಜರು, ಮನ್ನಯ್ಯ ಮುತ್ಯ, ಮಹಾದೇವ್ ಆಚಾರ್ಯರು ಇವರು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದರು. ಅಪರ ಜಿಲ್ಲಾಧಿಕಾರಿಗಳಾದ ಶೀಲವಂತ ಶಿವಕುಮಾರ್, ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಿರೀಶ್ ಬದೋಲೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಿದ್ದರಾಮ ಶಿಂದೆ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಡಾಕ್ಟರ್ ಗುರುಪಾದಪ್ಪ ನಾಗಮರಪಳ್ಳಿ, ಆಸ್ಪತ್ರೆ ಉಪಾಧ್ಯಕ್ಷ ತರುಣ್ ಸೂರ್ಯಕಾಂತ್ ನಾಗಮರಪಳ್ಳಿ, ಬಿಜೆಪಿ ಕಲಬುರಗಿ ವಿಭಾಗ ಸಹ ಪ್ರಭಾರಿ ಈಶ್ವರ್ ಸಿಂಗ್ ಠಾಕೂರ್, ಜಿಲ್ಲಾ ಗ್ಯಾರಂಟಿ ಯೋಜನಾ ಸಮಿತಿ ಅಧ್ಯಕ್ಷರಾದ ಅಮೃತರಾವ್ ಚಿಮ್ಕೋಡೆ, ಜಿಲ್ಲಾ ವಿಶ್ವಕರ್ಮ ಸಮಾಜ ಸಂಸ್ಥೆ ಅಧ್ಯಕ್ಷರಾದ ಮಹೇಶ್ ಪಾಂಚಾಳ್, ಉಪಾಧ್ಯಕ್ಷರಾದ ಪಾಂಡುರಂಗ ಪಾಂಚಾಳ್ ಮನ್ನಳ್ಳಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿಶ್ವಕರ್ಮ ಶಿವಾನಂದ್, ಜಿಲ್ಲಾ ಖಜಾಂಚಿ ನಾರಾಯಣ್ ವಿಶ್ವಕರ್ಮ ಕೌಡಗಾಂವ್, ಜಿಲ್ಲಾ ಪದಾಧಿಕಾರಿಗಳಾದ ಈರಣ್ಣ ವಿಶ್ವಕರ್ಮ, ಸದಾನಂದ, ಶ್ರೀಕಾಂತ್, ದೇವೇಂದ್ರ, ನಾಗನಾಥ್, ಅಣ್ಣಪ್ಪ, ದೀಪಕ್, ಚಂದ್ರಕಾಂತ್, ವಿಜಯಕುಮಾರ್, ಬಾಬುರಾವ್, ಸಂಜೀವ್ ಕುಮಾರ್, ಬಿಕೆ ಬಡಿಗೇರ್, ರಮೇಶ್, ಜಗನ್ನಾಥ್, ಉಮೇಶ್, ಸುಲೋಚನಾ, ಸಂಗೀತ ಹಾಗೂ ಬೀದರ್ ಮೌನೇಶ್ವರ ದೇವಸ್ಥಾನದ ಅಧ್ಯಕ್ಷರಾದ ಸಿದ್ದಾರೂಢ ವಿಶ್ವಕರ್ಮ, ಕಾಳಿಕಾದೇವಿ ದೇವಸ್ಥಾನದ ಅಧ್ಯಕ್ಷರು ಕಮಲಾಕರ್ ವಿಶ್ವಕರ್ಮ, ವಿಶ್ವಕರ್ಮ ಧರ್ಮ ವರ್ಧಿನಿ ಸಂಘದ ಅಧ್ಯಕ್ಷರು ಶ್ರೀನಿವಾಸ್ ವಿಶ್ವಕರ್ಮ, ಬೀದರ್ ಜಿಲ್ಲಾ ವಿಶ್ವಕರ್ಮ ಸಮಾಜ ಸಮಿತಿ ಮಹಿಳಾ ಗೌರವ ಅಧ್ಯಕ್ಷರಾದ ಶ್ರೀಮತಿ ಚಂದ್ರಕಲಾ ಕಮಲಾಕರ್ ವಿಶ್ವಕರ್ಮ, ಬೀದರ್ ವಿಶ್ವಕರ್ಮ ಸಮಾಜ ಸಮಿತಿ ಮಹಿಳಾ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ಸಾವಿತ್ರಿ, ಕರ್ನಾಟಕ ಅಭಿವೃದ್ಧಿ ನಿಗಮ ಮಾಜಿ ನಾಮನಿರ್ದೇಶಕರಾದ ಬಾಬುರಾವ್ ವಿಶ್ವಕರ್ಮ ಚಿಮ್ಕೋಡ್, ಪಾಂಡುರಂಗ ಪಾಂಚಾಳ್ ಇಸ್ಲಾಂಪುರ್ ಹುಮ್ನಾಬಾದ್, ರವಿಕುಮಾರ್ ವಿಶ್ವಕರ್ಮ, ವಿಜಯಕುಮಾರ್ ವಿಶ್ವಕರ್ಮ ಸೇರಿದಂತೆ ಇನ್ನಿತರರು ಇದ್ದರು. ಕಾರ್ಯಕ್ರಮದಲ್ಲಿ ಶಿವಕುಮಾರ್ ಪಾಂಚಾಳ್ ಹಾಗೂ ಶ್ರೀಮತಿ ಮಹೇಶ್ವರಿ ಸುರೇಶ್ ಪಾಂಚಾಳ್ ಅವರು ಸಂಗೀತ ಕಾರ್ಯಕ್ರಮ ನಡೆಸಿಕೊಟ್ಟರು. ಭಾಗ್ಯಶ್ರೀ ವಿಶ್ವಕರ್ಮ ದುಬುಲ್ಗುಂಡಿ, ಪದ್ಮಾವತಿ ವಿಶ್ವಕರ್ಮ, ಶಾಂತಕುಮಾರ್ ಹಳದ್ಗೇರಿ ಹಾಗೂ ಮಾಣಿಕರಾವ್ ಅತಿವಾಳ ಸೇರಿದಂತೆ ಬೀದರ್ ಜಿಲ್ಲಾ ವಿಶ್ವಕರ್ಮ ಸಮಾಜ ಸಮಿತಿಯ ಪದಾಧಿಕಾರಿಗಳು ಹಾಗೂ ವಿಶ್ವಕರ್ಮ ಸಮಾಜ ಬಾಂಧವರು, ಮಹಿಳೆಯರು, ಮಕ್ಕಳು ಉಪಸ್ಥಿತರಿದ್ದರು. ಅಥವಾ ದೇವರ ಒಂದು ಕೃಪೆ ಇರಬೇಕು, ದಯೆ ಇರಬೇಕು. ಇಷ್ಟೊಂದು ದೊಡ್ಡ ಜನಸಂಖ್ಯೆಯಲ್ಲಿ ತಾವೆಲ್ಲ ಈ ಒಂದು ರಂಗಮಂದಿರದಲ್ಲಿ ಪಾಲ್ಗೊಂಡಿದ್ದೀರಿ. ತಾವು ಯಾವ ಥರ ಈ ಒಂದು ದೊಡ್ಡ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದೀರಿ, ಅಧ್ಯಕ್ಷರಿಗೆ, ಅವರ ಒಂದು ಟೀಮಿಗೆ ಮತ್ತು ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನ ತಿಳಿಸ್ತೀನಿ. ಈ ಒಂದು ಜಯಂತ್ಯೋತ್ಸವದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯನ್ನು ತಾವು ಪಾಲ್ಗೊಂಡಿದ್ದೀರಿ. ಉಳಿದಂಥ ಜಯಂತ್ಯೋತ್ಸವಗಳನ್ನು ಕೂಡ ತಮ್ಮ ಒಂದು ಫುಟ್ ಪ್ರಿಂಟ್ ಅವ್ರು ಫಾಲೋ ಮಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇಷ್ಟೊಂದು ದೊಡ್ಡ ಜನಸಂಖ್ಯೆ ಸೇರಿಸೋದು ಅಷ್ಟು ಸುಲಭ ಅಲ್ಲ. ಅಧ್ಯಕ್ಷರಿಗೆ ಗೊತ್ತಾಗುತ್ತದು. ಅಧ್ಯಕ್ಷರಿಗೆ ಮತ್ತು ಅವ್ರ ಟೀಮ್ಗಳಿಗೆ ಇಷ್ಟೊಂದು ಜನಸಂಖ್ಯೆ ಸೇರಿಸೋಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅನ್ನುವಂಥ ಒಂದು ವಿಚಾರ ಅವರಿಗೆ ಗೊತ್ತದೆ. ಸೊ ಹಾಗಾಗಿ ನಿಮ್ಮ ಒಂದು ನಿದರ್ಶನ ಏನಿದೆ, ಉಳಿದಂಥ ಎಲ್ಲ ಜಯಂತ್ಯೋತ್ಸವದ ಪದಾಧಿಕಾರಿಗಳು ಅವರು ಫಾಲೋ ಮಾಡಬೇಕಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಭಾಳ ಖುಷಿಯಾಗಿ ತಮ್ಮ ಒಂದು ಜಯಂತ್ಯೋತ್ಸವ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಸಾಹೇಬರು ಅವ್ರದ್ದು 17 ಸೆಪ್ಟೆಂಬರ್ ಕಾರ್ಯಕ್ರಮ ಇದ್ದರೂ ಕೂಡ ಕಾರ್ಯಕ್ರಮ ಮಧ್ಯದಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನೀವು ಭಾವಚಿತ್ರ ಇಡ್ತೀರಿ, ಅಲ್ಲಿ ನಾನು ಬಂದು ಪೂಜೆ ಸಲ್ಲಿಸಿ ನನ್ನ ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ತೀನಿ ಅಂತ ಹೇಳಿದರು. ಆ ಕಾರಣಕ್ಕಾಗಿ ಆ 17 ಸೆಪ್ಟೆಂಬರ್ ಕಾರ್ಯಕ್ರಮ ಮುಗಿಸ್ಕೊಂಡು ನೇರವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ಅಲ್ಲಿ ವಿಶ್ವಕರ್ಮರವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ರಥವನ್ನು ಕೂಡ ಅಲ್ಲಿಂದ ಅವರು ಚಾಲನೆ ಮಾಡಿದ್ದಾರೆ. ಸೊ ಅವರು ಕೂಡ ವಿಶ್ವಕರ್ಮ ಜಯಂತ್ಯೋತ್ಸವ ತಮ್ಮ ಜೊತೆ ಆಚರಣೆ ಮಾಡ್ಕೊಂಡಿದ್ದಾರೆ. ಆಮೇಲೆ ಮೂರನೇದಾಗಿ ಈಗ ತಾನೇ ಹೇಳಿದರು,
ಇಷ್ಟೊಂದು ಜನಸಂಖ್ಯೆಯಲ್ಲಿ ತಾವೇನು ಬಂದಿದ್ರಿ, ಸಂಘಟಿತರಾಗ್ರಿ, ಸರ್ಕಾರದಿಂದ ಏನು ಸವಲತ್ತು ಬೇಕು ಅದನ್ನು ಕೂಡ ತಗೊಳ್ರಿ. ಆಮೇಲೆ ಸಂಘಟಿತರಾಗಿದ್ದರೆ ಮಾತ್ರ ಮುಂದೆ ಹೋಗೋಕ್ಕೆ ಸಾಧ್ಯ ಇದೆ, ಸಂಘಟಿತರ ಆಗದೇ ಇದ್ದಲ್ಲಿ ಮುಂದೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಸೊ ಫಾರ್ ಎಕ್ಸಾಂಪಲ್ ಕಾಣಿಸುತ್ತೆ ನಿಮಗೆ, ಬಟ್ ಕೆಲಸಗಳು ಭಾಳ ವಿರಳ ಹೋಗ್ಬಿಟ್ಟಿದೆ. ಯಾಕಂತಂದರೆ ಅವ್ರನ್ನ ಬೇರೆ ಬೇರೆ ಕಂಪ್ನಿಗಳನ್ನು ಓವರ್ಟೇಕ್ ಮಾಡ್ತಾ ಇದ್ದಾವೆ. ಸೊ ಹಾಗಾಗಿ ನಮ್ಮ ಕಸುಬು ಏನಿದೆ ಅದ್ರ ಮೇಲೆ ಹಿಡಿತ ನಮ್ದು ಇರಬೇಕು. ಅವರು ಓವರ್ಟೇಕ್ ಮಾಡ್ತಾ ಇದ್ದಾರೆ ಅಂತಂದರೆ ಯಾವ ಕಾರಣಕ್ಕಾಗಿ ಓವರ್ಟೇಕ್ ಮಾಡ್ತಾ ಇದ್ದಾರೆ, ಆಮೇಲೆ ನಾವು ಅದನ್ನು ಹೇಗೆ ನಿರ್ಬಂಧ ಮಾಡಬೇಕು ಅನ್ನುವಂಥ ಒಂದು ಶಕ್ತಿಯನ್ನು ನಾವು ಪಡ್ಕೊಳ್ಬೇಕಾಗಿದೆ. ಸೊ ಈಗ ತಾನೇ ಹೇಳಿದರು, ವಿಶ್ವಕರ್ಮ ಅಂದರೆ ಎಲ್ಲರೂ ಅಂದರೆ ವಿಶ್ವಕರ್ಮ ಇಲ್ಲದೆ ಬೇರೆ ಏನೂ ಇಲ್ಲ. ಸೊ ಹಾಗಾಗಿ ಅವ್ರದ್ದು ಆಶೀರ್ವಾದನ ಪಡ್ಕೊಂಡು ನಾವೆಲ್ಲ ಮುಂದೆ ಚೆನ್ನಾಗಿರೋಣ, ಚೆನ್ನಾಗಿ ಬಾಳೋಣ ಅಂತ ಹೇಳ್ತಾ ಒಂದೆರಡು ಮಾತಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೇಳಿ ನಂದು ಎರಡು ಭಾಷಣ ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಎಕ್ಸಾಂಪಲ್, ಈಗ ವಿಶ್ವಕರ್ಮರವ್ರದ್ದು ಒಂದು ಕೆಲಸನೂ ಕೂಡ ಹೇಳಿದರು. ಅಕ್ಕಸಾಲಿಗರು ಹಿಂದೆ ಬಂಗಾರದ ಏನಾದರೂ ಇದನ್ನು ಮಾಡ್ಕೊಳ್ಬೇಕಾದ್ರೆ ಅಕ್ಕಸಾಲಿಗರ ಹತ್ರ ಹೋಗ್ತಿತ್ತು. ಇವತ್ತು ವಿಶ್ವಕರ್ಮ ನಮ್ಮೆಲ್ಲರನ್ನ ಸಲಹುತ್ತಿದ್ದಾನೆ, ಪೋಷಣೆ ಮಾಡ್ತಾ ಇದ್ದಾನೆ ಮತ್ತು ಸಮಾಪ್ತಿನೂ ಮಾಡ್ತಾ ಇದ್ದಾನೆ ರೀ. ಯಾಕಂದ್ರೆ ಹುಟ್ಟಿದವರೆಲ್ಲ ಹಾಗೆ ಉಳಿದೇವು ಅಂದ್ರೆ ಗತಿ ಏನಾಗಬೇಕು ರೀ ಭೂಮಿ. ಅದಕ್ಕೆ ಬ್ಯಾಲೆನ್ಸ್ ಮೇಂಟೈನ್ ಅಂತೀವಿ ನಾವು ಅಕೌಂಟೇಷನ್ ಕಾಮರ್ಸು ಇದ್ದವ್ರಿಗೆ ಗೊತ್ತಿರ್ತದೆ. ಅದಕ್ಕೆ ಈಕ್ವಲ್ ಮಾಡಬೇಕಾಗ್ತದೆ. ಹುಟ್ಟುವುದು ಎಷ್ಟು ಅವಶ್ಯಕತೆಯೋ ನಾಶ ಹೊಂದೋದು ಸಹ ಅಷ್ಟೇ ಅವಶ್ಯಕ. ಇಂಥ ಸೃಷ್ಟಿ, ಸ್ಥಿತಿ, ಲಯ ಈ ಕೆಲಸಗಳನ್ನು ನಮ್ಮ ವಿಶ್ವಕರ್ಮರು ಸದಾ ಮಾಡ್ತಾ ಇದ್ದಾರೆ. ವಿಶ್ವಕರ್ಮ ಹೇಗಾದರೆ ನಮಗೆ ಮಾದರಿ ಅಂದರೆ ಸ್ವಯಂ ಕರ್ಮ ಮಾಡ್ತಾರವ್ರು. ಬೇರೆಯವ್ರಿಗೆ ನೀವು ಮಾಡ್ರಪ್ಪ ಅಂತೇಳಿ ಕೂಡೋರಲ್ಲ ಅವರು. ಸ್ವಂತ ಕರ್ಮ ಮಾಡ್ತಾಯಿದ್ದಾರೆ. ಹಗಲು ರಾತ್ರಿ ಮಾಡ್ತಾಯಿದ್ದಾರೆ, ಮಳೆ ಸುರಿಸ್ತಾ ಇದ್ದಾರೆ, ಮೋಡ ತರಿಸ್ತಾ ಇದ್ದಾರೆ, ನಮ್ಮ ಉಸಿರಾಟವನ್ನು ನಿಯಂತ್ರಣ ಮಾಡ್ತಾರೆ, ರಕ್ತ ಸಂಚಲನ ನಿಯಂತ್ರಣ ಮಾಡ್ತಾರೆ, ಎಲ್ಲವನ್ನು ಅವರೇ ಮಾಡ್ತಾರೆ. ನಾವು ಕೇವಲ ಸುಮ್ಮನೆ ಏನಂದರೆ ನಾಮಕವಾಗ್ತಾ ಇದ್ದಾರೆ. ಭಗವಂತನ ಕೃಪೆ ಭಾಳ ದೊಡ್ಡದು. ನಮ್ಮ ಭಾರತೀಯ ಸಂಸ್ಕೃತಿ ಒಳಗೆ ಭಾಳ ಜನರು ಗೇಲಿ ಮಾಡ್ತಾರೆ. ಇವತ್ತು ವೇದದೊಳಗೆ ಏನದರಿ ಏನು ವೇದ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇವತ್ತು ಈ ಭಾರತೀಯ ಸಂಸ್ಕೃತಿ, ತಳಹದಿ, ನಾಗರಿಕತೆ ಎಂಬುದು ಏನಾದರೂ ನಿಮಗೆ ದೊರೆಯಬೇಕಾದರೆ ಅದು ನಮ್ಮ ವಿಶ್ವಕರ್ಮರೇ ಕೊಡುಗೆಯಾಗಿ ಕೊಟ್ಟಂಥ ಪಂಚವೇದಗಳಲ್ಲಿ ಇದೆ. ಇವತ್ತು ಇಂಥ ವಿರಾಟ್ ವಿಶ್ವಕರ್ಮನನ್ನು ನಮ್ಮ ಋಗ್ವೇದ, ಯಜುರ್ವೇದ, ಅಥರ್ವಣ ವೇದ ಇವೆಲ್ಲ ಎಷ್ಟೋ ಹೆಸರುಗಳಿಂದ ಅವರನ್ನು ಕರೆದಿದ್ದಾರೆ. ಈ ಸೃಷ್ಟಿ ಇಲ್ಲದೆ ಇದ್ರೆ ನಾವು ಇರ್ತಿದ್ದೇವೆ. ಇವತ್ತು ಭೂಮಿ ಮೇಲೆ ಮಾತ್ರ ಮಾನವ ಮತ್ತು ಜೀವಿಗಳು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಚಂದ್ರಲೋಕಕ್ಕೆ ಇದ್ದಾರೆ, ಇಲ್ಲಿ ಮಾನವನ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂದರೆ ಅಲ್ಲಿ ಪಂಚಭೂತಗಳು ಇಲ್ಲ. ಇವತ್ತು ಮಂಗಳ ಲೋಕಕ್ಕೆ ಹೋಗ್ತಾ ಇದ್ದಾರೆ, ಅಲ್ಲಿ ಇನ್ನೂ ಏನು ಕಂಡು ಹಿಡಿದಿಲ್ಲ. ಭೂಮಿ ಮೇಲೆ ವಾಸಿಸ್ತಕ್ಕಂಥ ನಾವು ವಿರಾಟ್ ವಿಶ್ವಕರ್ಮರ ಆಶೀರ್ವಾದ ಪುಣ್ಯದಿಂದ ಇವತ್ತು ಮಾನವ ಜೀವಿಗಳಾಗಿ, ಜಲಚರಗಳಾಗಿ, ಕಾಡು ಪ್ರಾಣಿಗಳಾಗಿ ಸಂತೋಷದಿಂದ ಜೀವಿಸುತ್ತಿದ್ದೇವೆ ಅಂದರೆ ಅದು ವಿರಾಟ್ ವಿಶ್ವಕರ್ಮರ ಪರಾಶೀರ್ವಾದವನ್ನು ನಾವು ನೀವೆಲ್ಲರೂ ಮನಗಾಣಬೇಕಾಗಿದ್ದು ಬಹಳ ಅವಶ್ಯಕತೆ. ಇವತ್ತು ವಿಶ್ವಕರ್ಮರು ನಮಗೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತ ಕೆಲವು ಮಾತುಗಳನ್ನು ಮುಂದಿಡಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ವಿಶ್ವ ನಿರ್ಮಾಣ ಮಾಡಿದೆ ದೊಡ್ಡ ಕೊಡುಗೆ. ಅದರ ಜೊತೆಗೆ ನಮಗೆ ಅತ್ಯಂತ ಅವಶ್ಯಕವಾದಂಥ ಭೂಮಿ, ನೀರು, ಅಗ್ನಿ, ಏನ್ರಿ ಆಕಾಶ ಇಂಥವೆಲ್ಲ ಕೊಡುಗೆ ಮಾಡಿದ್ದು ಭಾಳ ದೊಡ್ಡ ನಮಗೆ ಕೊಡುಗೆ. ಮತ್ತು ವಿಶ್ವದ ಸಮತೋಲನಕ್ಕಾಗಿ ಸೃಷ್ಟಿ, ಸ್ಥಿತಿ ಮತ್ತು ಲಯ, ಹುಟ್ಟಿಸುವುದು, ಬದುಕಿಸುವುದು ಮತ್ತು ಸಾಯಿಸುವುದು, ಇದು ವಿಶ್ವಕರ್ಮರ ನಿರಂತರ ಕ್ರಿಯೆ ಇದೆ, ಕರ್ಮ ಇದೆ. ಇದು ಯಾವಾಗಲೂ ಮಾಡ್ತಾ ಇರ್ತಾರೆ, ಇದು ಯಾವಾಗಲೂ ನಿಂದಿರಲ್ರಿ, ಸದಾ ಕರ್ಮ ನಡೀತಾ ಇರ್ತದೆ, ನಿರಂತರ ಪ್ರಕ್ರಿಯೆ ಇದೆ. ಹೀಗಾಗಿ ವಿಶ್ವಕರ್ಮರು ವಿಶ್ವದ ಸೃಷ್ಟಿ ಮಾಡಿ ನಮಗೆ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಎಂಬುದೇ ಮೊದಲನೇದು. ಎರಡನೇದು, ವಿಶ್ವಕರ್ಮರ ಮುಖದಿಂದಲೇ
ಪಂಚವೇದಗಳು ಬಂದಿವೆ. ಕಾರ್ಯಕ್ರಮ ಭಗವಾನ್ ಶ್ರೀ ವಿಶ್ವಕರ್ಮ ಜಯಂತ್ಯುತ್ಸವ ಕಾರ್ಯಕ್ರಮ. ಅಸಂಖ್ಯ ಜೀವಿಗಳು ಜನ್ಮ ತಾಳಿದವು. ಪಶು ಪಕ್ಷಿ ಪ್ರಾಣಿ ಜೊತೆಗೆ ಮನುಷ್ಯ. ಎಲ್ಲ ಪ್ರಾಣಿಗಳಲ್ಲಿ ಅತ್ಯಂತ ದುಃಖಿಯಾದ ಪ್ರಾಣಿ ಮನುಷ್ಯ. ಮನುಷ್ಯನಷ್ಟು ಯಾವ ಪ್ರಾಣಿಗೂ ದುಃಖಿ ಇಲ್ಲ. ಮತ್ತು ಎಷ್ಟು ದೇವ್ರ ಗುಡಿಗೆ ಹೋಗ್ಯಾನ, ಎಷ್ಟು ಕಾಯಿ ಹೊಡ್ಸ್ಯಾನ, ಎಷ್ಟು ದೀರ್ಘ ನಮಸ್ಕಾರ ಮಾಡ್ಯಾನ, ಮತ್ತು ವಾಸ್ತುಪಕ ಮನೆ ಕಟ್ಟ್ಯಾನ. ನೀವು ಕೇಳ್ರಿ ಅವ್ರದ್ದು ಎಲ್ಲ ಐತ್ರಿ, ಕಣ್ಣಿಗೆ ಕಾಣಿಸ್ದ ಕೈ ಬರೋಲ್ಲ, ಎಲ್ಲ ಬರಬಸ್. ಯಾಕೋ ಬರಬಸ್ ಜಾಗೃತಿ ಕಟ್ಟರು ಭಾಳ ಮಂದಿ. ಯಾಕೆ ಮನುಷ್ಯ ದುಃಖಿ ಆದ? ಇವರ ಸಂತೋಷ ಉತ್ಸಾಹ, ಈ ಸಂತೋಷದ ಕ್ಷಣ ಹೇಗೆ ಹೆಚ್ಚಿಕೊಳ್ಳಬೇಕು, ಹೇಗೆ ಬದುಕಿದ್ರೆ ಈ ಮನುಷ್ಯ ಸಂತೋಷವಾಗಿ ಬದುಕೊಳ್ಳೈತ. ಈಗ ನೀವು ನೋಡಿ, ಒಂದು ಗಿಡ ಇರ್ತದೆ, ಒಂದು ಗಿಡ ಇನ್ನೊಂದು ಗಿಡದ ಕೂಡ ಜಗಾಡಿಲ್ಲ, ಮಗ್ಗಲ ಗಿಡದ ಕೂಡ ಜಗಾಡಿಲ್ಲ, ಕೋರ್ಟ್ಗೆ ಹೋಗಿಲ್ಲ, ಕಚೇರಿಗೆ ಹೋಗಿಲ್ಲ. ನಾವು ಮಗ್ಗಲ ಮನೆ ಜಗಾಡೆವು, ಕೋರ್ಟ ಕಚೇರಿಗೆ ಹೋಗ್ಯವು. ಒಂದು ಗಿಡ ಇನ್ನೊಂದು ಗಿಡದ ಕೂಡ ಬಡದಾಡಿಲ್ಲ. ಆ ಗಿಡ ಏನು ಮಾಡ್ತಪ್ಪ ಅಂದ್ರೆ, ಎಷ್ಟು ಪಕ್ಷಿ ಬರಲಿ ಗೂಡು ಕಟ್ಟಕ್ಕೆ ಆಶ್ರಮ ಕೊಟ್ಟೈತಿ. ನಾವು ಒಂದು ಸಣ್ಣ ಬೆಡ್ರೂಮ್ ಮನೆ ಕಟ್ಟಿ ಬಾಡಿಗೆ ತೋತೇವೆ. ಯಾವ ಗಿಡ ಯಾವ ಪಕ್ಷಿಂದಲೂ ಎಷ್ಟು ವರ್ಷ ಗೂಡು ಕಟ್ಟಿ ಬಾಡಿಗೆ ಕೇಳಿಲ್ಲ. ಎಷ್ಟು ಹಣ್ಣು ಕೊಟ್ಟದ, ತಾ ತಿಂದಿಲ್ಲ, ಮನುಷ್ಯ ತಿಂದಾನ. ತಾ ತಿಂದು ಸಂತೋಷ ಪಟ್ಟಲಿ ಗಿಡ ಇನ್ನೊಬ್ಬ ತಿಂದು ಸಂತೋಷ ಪಟ್ಟದ. ಎಷ್ಟೋ ಜನ ಆ ಗಿಡದಾಗ ಬದುಕ್ಯಾರ, ಬಿಸಿಲು ತಾಪ ಕಳ್ಕೊಂಡ್ರ. ಆ ಗಿಡ ನಮ್ಮ ಜಾತಿಯರ ಬರೀ, ನಮ್ಮ ಪಕ್ಷ ಬರೀ, ಬೇರೆ ಜಾತಿ ಬರಬಾರ್ದು ಮನುಷ್ಯ ಗಿಡ. ವೃಕ್ಷ ದೇವತೆ ಯಾಕೆ ನಾವು ಪೂಜೆ ಮಾಡ್ತೇವಪ್ಪ ಅಂದ್ರೆ, ಇಡೀ ವಿಶ್ವ ಪಟ್ಟು ಸಂತೋಷ ಪಟ್ಟಂತೆ ಹೊರತಾಗಿದ್ದನ್ನು ಕಂಡು ಕೇಳಿ ದುಃಖ ಪಟ್ಟಿಲ್ಲ. ಗಿಡ ಎಂದಾರಿ ಕೇಳ್ತಾನ, ಬಂದವೆಲ್ಲ ಕೊಟ್ಟೈತಿ ಹೊರತೆ ಮನುಷ್ಯನ ಕೇಳಿಲ್ಲ. ತನಗೇನು ಬೇಕು ಜೀವ ಸತ್ವ, ಭೂಮಿ ತೊಳತಿ, ಬಿಸಿಲು ತೊಳೆದು, ನೀರಿನ ತೊಳೆದು, ಗಾಳಿ ತೊಳತಿ, ಮನುಷ್ಯನ ಕೇಳಿಲ್ಲ. ಒಂದು ಎತ್ತ ಒಬ್ಬ ರೈತ ಇರ್ತಾನ, ರೈತರು ಕೂಡ ಹೊಲ ಗಳೆ ಹೊಡೆದ, ಮಡಿಕೆ ಹೊಡೆದ, ನೆಗಲ ಹೊಡೆದ, ಬಿತ್ತು ಮುಂದೆ ಎತ್ತು ಬಿತ್ತದ, ಜೋಳ ಬಿತ್ತು ಹೊಡೆದ, ಗಡಿ ಹೊಡೆದ, ತೆನಿ ಹಾಕಿ ರಾಶಿ ಮಾಡೋ ಮುಂದೆ ಎತ್ತ ರೈತಗೆ ಅಂತ ಇದ್ದಪ್ಪ ಏನಪ್ಪ ಶೋಧ ಕಾಳ ನೀರು ತಿನ್ನು, ದಂಟನ್ನು ಕೊಡೋದಿಲ್ಲ ಎತ್ತ. ಮತ್ತು ಅಕಸ್ಮಾತ್ ಎದ್ದೊಳಗ ಕೂಡ ನಂಬಿಕೆ ಆಗಲ್ಲಪ್ಪ, ದಂಟು ಬೇಕಾ ನೀರು ತಿನ್ನು ಕಾಳನ್ನು ಕೊಡಿದ್ರೆ ಯಾರು ಎತ್ತೆ ಕಟ್ಟದಿಲ್ಲ. ಇಡೀ ವಿಶ್ವದಲ್ಲಿ ಪಶು ಪಕ್ಷಿ ಪ್ರಾಣಿ ಜೀವ ಸಂಕುಲ ಮನುಷ್ಯದ ಒಬ್ಬನೇ ಬಿಟ್ಟು ಎಲ್ಲ ಕೊಡ್ಬೇಕಂತ ಬಂದವು, ತಗೋಬೇಕಂತ ಮನುಷ್ಯ ಒಬ್ಬನೇ. ಅವು ಯಾಕೆ ಸಂತೋಷ ಯಾವಪ್ಪ ಅಂದ್ರೆ, ಯಾವುದಕ್ಕೂ ಆಸ್ಪತ್ರೆ ಇಲ್ಲ. ಮತ್ತು ದಂತ ನೀವು ಕೇಳ್ಬೋದು, ಯಾವ ಮನುಷ್ಯ ಸಂಪರ್ಕ ಬಂದು ಅವ್ರಿಗೆ ದವಾಖಾನೆ ಹೋಗ್ಯಾವ. ಈ ಕಾರಣ ಇರ್ತಾವ ಪಶು ಪಕ್ಷಿ ಪ್ರಾಣಿ ಅವನಿಗೆ ದವಾಖಾನೆ ಅವನು, ಯಾವ ಮನುಷ್ಯ ಸಂಪರ್ಕ ಬಂದು ಅವ್ರು ದವಾಖಾನೆ ಅವ. ಇಡೀ ವಿಶ್ವದಲ್ಲಿ ಪಶು ಪಕ್ಷಿ ಪ್ರಾಣಿ ಜೀವ ಸಂಕುಲ ಒಟ್ಟು ಸಂತೋಷ ಪಡ್ತಾ ಹೊರತು ದುಃಖ ಪಟ್ಟಿಲ್ಲ. ಮನುಷ್ಯ ಯಾಕೆ ದುಃಖ ಅನ್ನಪ್ಪ ಅಂದ್ರೆ, ಇನ್ನೊಬ್ಬರು ಬಯಸ್ತಾನ, ಇನ್ನೊಬ್ಬ ಪಡ್ಕೋಬೇಕತ್ತಾನ. ನಿಸರ್ಗ ಬಯಸಿಲ್ಲ, ಒಟ್ಟು ಸಂತೋಷ ಪಡ್ತದವರು. ಇಡೀ ವಿಶ್ವದಲ್ಲಿ ಮಳೆ, ಗಾಳಿ, ಅನ್ನ, ನೀರ, ಬೆಳಕು, ಸಮಷ್ಟಿಸುವ ದೇವರೊಳಗೆ ನಮಗೆ ಬುದ್ಧಿ, ಭಾವ, ಪ್ರೇಮ, ಕರುಣೆ ಕೊಟ್ಟಲ್ಲ, ಅದು ಹಂಚುದು. ದೇವರಿಗೆ ಕೊಟ್ಟ ಇದನ್ನು ಹಂಚದ ಮೇಲೆ ಸಂತೋಷ ಸಿಗುತ್ತದೆ. ಹಂಚದೆ ಹೋದ್ರೆ ಕುಡ್ದೆ ಹೋದ್ರೆ ಸಂತೋಷ ಸಿಗಲ್ಲ. ನಿಜವಾದ ಸಂತೋಷ ಸಿಗೋದು ವಸ್ತು ಇಲ್ಲ, ನಿಜವಾದ ಸಂತೋಷ ಕೊಡುವ ಭಾವದ ಇರ್ತದೆ. ದೇವರೇ ಕೊಟ್ಟ ಅದು ಕುಡ್ದು, ಯಾರು ಕೊಟ್ಟಾರ ಅವ್ರು ಸಂತೋಷ ಪಟ್ಟಾರ, ಯಾರು ಬೇಕಂದ್ರೆ ದುಃಖ ಪಟ್ಟರು. ನಾವು ದೇವ್ರ ಗುಡಿಗೆ ಹೋದ್ರೆ ಬೇಕಂತ ಹೇಳ್ತೇವೆ, ಏನೋ ಕೊಡ್ಬೇಕಂತ ಹೋಗಲ್ಲ. ಇಷ್ಟು ಕರ್ಮ ಗುರುವೇ ಇಷ್ಟು ಕೊಟ್ಟಿದ್ದಪ್ಪ, ಇಷ್ಟು ಕೊಟ್ಟಿದ್ದ ಕೈ ನಮಸ್ಕಾರ ಹೇಳಕ್ಕೆ ಬಂದು ಆಗಲ್ಲ. ಎರಡು ಕಾಯಿ ಹಿಡ್ಕೊಂಡು ಹೊಂಟಾಯ್ತು ದೇವ್ರನ್ನ ಬತ್ತ ಪ್ರಾಣ ಅಂತಾನ. ಇವ್ ಸುಮ್ಮನೆ ಹೋಗಲ್ಲಮ್ಮ, ಒಂದಿಷ್ಟು ಹಿಡ್ಕೊಂಡು ಹೋಗಿರ್ತಾನ. ಯಾರೋ ಹನುಮಂತರ ಗುಡಿಗೆ ಹೋದಂತ, ಹನುಮಂತರ ಗುಡಿಗೆ ಹೋಗಿ ತುಪ್ಪ ಹಾಕಿ ದೀಪ ಹಾಕಿ ಪ್ರದಕ್ಷಿಣೆ ಹಾಕಿ ಏನು ಹನುಮಂತರ ಗುಡಿ ಜನಕ್ಕೆ ಇವತ್ತು ಬಿಟ್ಟಿರುತ್ತ. ಆ ಹನುಮಂತರ ಮಕ್ಕಳಿಗೆ ನಾಗ ಬಿಟ್ಟಿರುತ್ತ, ಅದಕ್ಕೆ ಯಾರು ಓದಿರುತ್ತ. ಎಲ್ಲರೂ ಹೋದ ರಾತ್ರಿ ನಾಗಪ್ಪ ಹನುಮಂತರ ಕೇಳಂತ, ಹನುಮಪ್ಪ ಏನಪ್ಪ ಹನುಮಂತ ಎಷ್ಟು ಜನ ಬರ್ತಾರೆ, ಎಷ್ಟು ತುಪ್ಪ ಹಾಕ್ತಾರೆ, ಎಷ್ಟು ದೀಪ ಹಾಕ್ತಾರೆ, ಎಷ್ಟು ಪ್ರದಕ್ಷಿಣೆ ಹಾಕ್ತಾರೆ, ಭಾಳ ಜನಕ್ಕೆ ಇವತ್ತಿನ ಅಂತ ಕೇಳಂತ ನಾಗಪ್ಪ ಹನುಮಂತರಿಗೆ. ಆ ಹನುಮಂತ ಹೇಳಂತ, ಇವರೇನು ನನ್ನ ಮೇಲೆ ಪ್ರೀತಿ ಬಂದ್ರೆ ಅಲ್ಲಂತ, ಎದಕ್ಕೆ ಬರ್ತಾರ ಇಷ್ಟೊಂದು ಇಷ್ಟು ಹಿಡ್ಕೊಂಬರ್ತಂತ ಹೇಳಂತ. ಅಲ್ಲಿ ಇಷ್ಟು ಹಿಡ್ಕೊಂಬರ್ತಾನೆ, ನೀವೇ ಮಾಡ್ತಿ, ನಾ ಏನು ಮಾಡಲಿ, ಇವಕ್ಕೆ ಹಣೆಗಳು ಇಟ್ಟೆ ಅಂತ ಯಾಕಂದ್ರೆ ನೋಡಲ್ಲ ಮುಖ ಕಡೆ ತಿಳ್ಕೊಂಡು ಕೂತ್ಬಿಡ್ತೀನಿ ಅಂತ ಹೇಳಂತ ಹನುಮಪ್ಪ. ಏನಂದ್ರೆ ಹಣಪ್ಪ ನೋಡಿ ಅಣ್ಣ ಇವ್ರು ಇಷ್ಟು ಬಂದಂತ ಮುಖ ಕಡೆ ತಿಳ್ಕೊಂಡು ಕೂತ್ಬಿಟ್ಟಾನ. ಮನುಷ್ಯ ಕೇಳ ಸಂತೋಷ ಪಟ್ಟೆ ಹೊರತಾಗಿ, ಕೇಳ ದುಃಖ ಪಟ್ಟೆ ಹೊರತಾಗಿ ಕೆಟ್ಟಪಟ್ಟು ಸಂತೋಷ ಪಡಲಿಲ್ಲ. ನಿಜವಾಗಿ ಸಂತೋಷ ಇರೋದು ಸ್ವಲ್ಪ ಹಂಚಿರ್ತೈತಿ. ದೇವರೇ ಕೊಟ್ಟದ ಅದು ಹಂಚು, ಅದು ದೊಡ್ಡದು ಸಣ್ಣ ಅನ್ಬೇಡ. ನಿಮಗೆ ಬುದ್ಧಿ ಕೊಟ್ಟರೆ ಒಳ್ಳೆ ಮಾತು ಹೇಳು, ಕವನ ಹಾಡು, ಶಕ್ತಿ ಕೊಟ್ಟರೆ ಸೇವೆ ಮಾಡು, ಸಂಪತ್ತು ಕೊಟ್ಟರೆ ಸಂಪತ್ತು ಹಂಚು. ಏನೋ ಕೊಡ್ಲಿಕ್ಕಪ್ಪ ಬಂದರೆ ಕೈ ಒಳಗೆ ಕರಿ, ಅದಕ್ಕಂತ ಬರ ಇಲ್ಲ.